ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್. ಈ ಟೋಟಲ್ ವ್ಲಾಗ್ ಬಂದು ನಮ್ಮ ಮೈಸೂರಲ್ಲಿರೋ ಝೂಲಾಜಿಕಲ್ ಪಾರ್ಕ್ ವ್ಲಾಗ್ ಆಗಿರುತ್ತೆ. ಅದು ಬಂದು ನವೆಂಬರ್ 4th ಮಧ್ಯಾಹ್ನದಿಂದ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲ ಮಕ್ಕಳಿಗೂ ಇಷ್ಟವಾದ ಒಂದೇ ಒಂದು ಜಾಗ ಅಂತ ಹೇಳಿಕ್ಕೆ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಇರೋ ಜಾಗ ಅಂದರೆ ಪ್ರಾಣಿಗಳ ಒಂದು ಲೋಕ, ಸೊ ಝೂ ಪಾರ್ಕ್ ಅಂತ. ಸೊ ನಾವು ಕೂಡ ಅದೇ ರೀತಿ ನಮ್ಮ ಮಕ್ಕಳ ಇಚ್ಛೆಯಂತೆ ನಾವು ಕೂಡ ಝೂಲಾಜಿಕಲ್ ಪಾರ್ಕ್ಗೆ ಹೊರಟಿದ್ವಿ. ಸೊ ಫುಲ್ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ, ಮತ್ತು ತುಂಬ ವಿಷಯಗಳನ್ನ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ವ್ಲಾಗ್ಗೆ ನಾವು ಪಾರ್ಕ್ಗೆ ಮಧ್ಯಾಹ್ನ ರೀಚ್ ಆದ್ವಿ. ಸೊ ಆಬ್ವಿಯಸ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ಝೂ ಪಾರ್ಕ್ ಆಪೋಸಿಟಲ್ಲಿರೋ ನಮ್ಮ ಒಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು. ಫುಡ್ ಕ್ವಾಲಿಟಿ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ನಿಮಗೆ ದೋಸೆನ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಅದಾದಮೇಲೆ ನಮ್ಮ ಮೈಸೂರಿಗೆ ಹೋಗಿದ್ರೆ ಮೈಸೂರು ಪಾರ್ಕ್ನ ತೊಗೊಳಿದ್ರೆ ಹೇಗೆ ಹೋಗೋದು? ಸೊ ನಾವು ಕೂಡ ಮೈಸೂರು ಪಾರ್ಕ್ನ ಪರ್ಚೇಸ್ ಮಾಡಿದ್ವಿ. ಸೊ ಅದಾದಮೇಲೆ ನೀವೇನಾದರೂ ಟೂರಿಸ್ಟ್ ಅಂದರೆ ಏನಾದರೂ ಲಗೇಜ್ ತುಂಬ ಕ್ಯಾರಿ ಮಾಡಿರೋರಾದರೆ ಚಿಂತೆನೇ ಬೇಡ, ಯಾಕಂದರೆ ಇಲ್ಲಿ ಲಗೇಜ್ ಕೌಂಟರ್ಸ್ ಕೂಡ ಇದೆ. ಲಗೇಜ್ನ ನೀವು ಅಲ್ಲಿ ಪೇ ಮಾಡಿ ಹಾಕಿ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇನ್ನೊಂದು ಸಜೆಷನ್ ಏನಂದರೆ, ಇಲ್ಲಿ ಎಂಟ್ರಿ ಆಗ್ತಿದ್ದಾಗ ನಿಮಗೆ ಓನ್ಲಿ ವಾಟರ್ ಬಾಟಲ್ ಮಾತ್ರ ಅಲೋ ಮಾಡ್ತಾರೆ, ಯಾವುದೇ ರೀತಿ ಫುಡ್ ಐಟಮ್ಸ್ನ ಅಲೋ ಮಾಡಲ್ಲ. ಸೊ ಅದರಿಂದ ನಾನು ನಿಮಗೆ ಒಂದು ಜಸ್ಟ್ ಸಜೆಸ್ಟ್ ಮಾಡ್ತೀನಿ, ಏನೇ ಫುಡ್ನು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ಒಳಗಡೆನೇ ನಿಮಗೆಲ್ಲ ಸಿಗುತ್ತೆ. ಸೊ ಝೂಗೆ ಎಂಟ್ರಿ ಆಗ್ತಿದ್ದಂಗೆ ಝೂ ಟಿಕೆಟ್ಸ್ನ ತೊಗೋಬೇಕಾಗುತ್ತೆ, ಎಂಟ್ರಿ ಫೀ ಇರುತ್ತೆ. ಸೊ ಅಡಲ್ಟ್ಸ್ಗೆ 200 ರುಪೀಸ್ ಆ್ಯಂಡ್ ಕಿಡ್ಸ್ಗೆ 50 ರುಪೀಸ್ ಇರುತ್ತೆ ಅಬೌವ್ 6 ಇಯರ್ಸ್ಗೆ. ಸೊ ನನ್ನ ಮಗ ಇವಾಗ ದೊಡ್ಡವನು ಅಬೌವ್ 6 ಇಯರ್ಸೇ ಆಗಿರೋದ್ರಿಂದ ನಾವು ಕೂಡ ಅವನಿಗೆ ಟಿಕೆಟ್ನ ತೊಗೊಂಡ್ವಿ. ಸೊ ಎಂಟ್ರಿ ಆಗ್ತಿದ್ದಾಗೆ ಈ ಥರ ದೇವ್ರದ್ದೊಂದು ವಿಗ್ರಹ ಕಾಣಿಸುತ್ತೆ. ಇಲ್ಲಿಂದ ಝೂ ಗಾರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನಿಮಗೆ 10.9 acres ಇರುತ್ತೆ ಈ ಟೋಟಲ್ ಝೂ. ಸೊ ತುಂಬ ದೊಡ್ಡದಾಗಿರುತ್ತೆ. ಆಲ್ಮೋಸ್ಟ್ 3 to 4 hours ನಿಮಗೆ ವಾಕಲ್ಲಿ ಹೋದರೆ, ನೀವು ಬೈ ವಾಕ್ ಹೋದರೆ 3 to 4 hours ಆಗುತ್ತೆ. ಸೊ ಇಲ್ಲ ನಮಗೆ ಅಷ್ಟು ಮತ್ತು ವಯಸ್ಸಾದವ್ರು ಇದ್ದಾರೆ, ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅನ್ನೋರಿಗೆ ಬ್ಯಾಟ್ರಿ ವೆಹಿಕಲ್ಸ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ವೆಹಿಕಲ್ಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಪರ್ ಹೆಡ್ 200 ಅಡಲ್ಟ್ಗೆ, ಕಿಡ್ಸ್ಗಾದರೆ 100 ರುಪೀಸ್. ಸೊ ನಾನಿಲ್ಲಿ ಬ್ಯಾಟ್ರಿ ವೆಹಿಕಲ್ಸ್ನ ತೊಗೊಂಡ್ವಿ, ಯಾಕಂದರೆ ನಾವು ಬ್ಯಾಂಗ್ಳೂರಿಗೆ ಅವತ್ತಿನ ದಿನವೇ ನೈಟ್ ರಿಟರ್ನ್ ಆಗಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ 3 hours ಜರ್ನಿ ಇರುತ್ತೆ ನಮಗೆ ಮೈಸೂರು ಟು ಬ್ಯಾಂಗ್ಳೂರ್. ಸೊ ಅದರಿಂದ ನಾವು ಇದನ್ನೇ ಚೂಸ್ ಮಾಡ್ಕೊಂಡ್ವಿ, ಮಕ್ಕಳು ಕೂಡ ನೋಡಬೇಕು ಅಂತ ಹೇಳಿದ ಕಾರಣ. ಸೊ ವೆಯ್ಟಿಂಗ್ ಏರಿಯಾದಲ್ಲಿ ನೋಡ್ತಾ ಮರದಲ್ಲಿ ಇಲ್ಲಿ ಗಿಳಿಗಳು ಕಾಣಿಸಿದ್ವು ಅದರ ಗೂಡಿನ ಜೊತೆ. ತುಂಬ ಚೆನ್ನಾಗಿತ್ತು. ವೆಹಿಕಲ್ ಕೂಡ ಬಂತು. 45 minutes ವೆಯ್ಟಿಂಗ್ ಆದಮೇಲೆ ನಮಗೆ ಬ್ಯಾಟ್ರಿ ವೆಹಿಕಲ್ ಸಿಕ್ಕಿದ್ದು. ಸೊ ಬನ್ನಿ ನಮ್ಮ ಝೂ ಗಾರ್ಡ್ನ ನೋಡಿ ನೀವು ಕಣ್ತುಂಬಿಸ್ಕೊಳ್ಳಿ ಪ್ರಾಣಿನ. ಈ ಒಂದು ಝೂ ಗಾರ್ಡ್ ಬಂದು ಪ್ರತಿ ಮಂಗಳವಾರ ಲೀವಲ್ಲಿರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಬರಂಗಿದ್ರೆ ಮಂಗಳವಾರ ಪ್ಲ್ಯಾನ್ ಮಾಡಬೇಡಿ. ಸೊ ಬರ್ಡ್ ಸ್ಯಾಚುಟರಿ ಎಲ್ಲ ನೋಡಾದ್ಮೇಲೆ ನಮಗೆ ತುಂಬ ಇಷ್ಟವಾದ ಪ್ರಾಣಿ ಅಂತಲೇ ಹೇಳ್ಬೋದು. ನಮ್ಮ ರಾಷ್ಟ್ರ ಪ್ರಾಣಿ ಕೂಡ ಹುಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು 2 ಥರ ಹುಲಿಗಳನ್ನು ನೋಡಿದ್ವಿ, ಒಂದು ಬಿಳಿ ಹುಲಿ, ಒಂದು ನಮ್ಮ ನಾರ್ಮಲ್ ಹುಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟು ಬಿಳಿ ಹುಲಿ ಇನ್ಯಾಕ್ಟಿವ್ ಆಗಿತ್ತು. ಯಾವಾಗ ಆ ಕಡೆಯಿಂದ ಹುಲಿ ಬಂತು ಆವಾಗ ಆ್ಯಕ್ಟಿವ್ ಆಯಿತು. ನನ್ನ ಮಕ್ಕಳು ಕೂಡ ಆಗಲೇ ಆ್ಯಕ್ಟಿವ್ ಆಗೋದ್ರು, ಅಮ್ಮ ಹುಲಿ ನೋಡಿ ಬಂತು ಅಂತ ತುಂಬ ಖುಷಿಪಟ್ಟರು. ಸೊ ಮಕ್ಕಳಿಗೆ ಅನಿಮಲ್ಸ್ನ ಟಿ ವಿಯಲ್ಲಿ ನೋಡಿನೇ ಇಷ್ಟು ಎಕ್ಸೈಟ್ ಆಗ್ತಾರೆ, ಆದರೆ ಈ ಥರ ರಿಯಲಾಗಿ ನೋಡಿದ್ರೆ ಇನ್ನೆಷ್ಟು ಎಕ್ಸೈಟ್ ಆಗಲ್ಲ ಹೇಳಿ. ಇನ್ನೊಂದು ಒಳ್ಳೆ ವಿಚಾರ ಅಂದರೆ ನಮಗಿಲ್ಲಿ ಮೈಸೂರು ಝೂ ಅಲ್ಲಿ ಗ್ಲಾಸಿಂದ ಟ್ರಾನ್ಸ್ಪರೆಂಟಾಗಿ ನೋಡ್ಬೋದಾಗುತ್ತೆ. ಬಟ್ ಬನ್ನರ್ಘಟ್ಟ ಝೂದಲ್ಲಿ ಇಷ್ಟು ಫೆಸಿಲಿಟಿ ನಮಗಿರೋದಿಲ್ಲ, ಫುಲ್ಲು ಬ್ಯಾರಿಕೇಡ್ ಹಾಕ್ಬಿಟ್ಟಿರ್ತಾರೆ. ಸೊ ವಿಡಿಯೋ ಕೂಡ ತೊಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಬೆಸ್ಟ್ ಅಂತಲೇ ನಾನು ನೋಡಿರೋ ಒಂದು ವ್ಯತ್ಯಾಸದಲ್ಲಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಸಿಂಹನ ಕೂಡ ನೋಡಿದ್ವಿ. 3 ಸಿಂಹಗಳನ್ನ ಮಾತ್ರ ನಾವು ನೋಡಿದ್ದು. ಒಂದು ಆ್ಯಕ್ಟಿವ್ ಆಗಿತ್ತು, ಒಂದು ಇನ್ಯಾಕ್ಟಿವ್ ಆಗಿತ್ತು ಕೂತಿತ್ತು, ಇನ್ನೊಂದು ಸೈಡಲ್ಲಿ ಕೂಡ ಕೂತಿತ್ತು. 2 ಸಿಂಹಗಳು ಇನ್ಯಾಕ್ಟಿವ್ ಆಗೇ ಇತ್ತು. ಸೊ ಈವ್ನಿಂಗ್ ಟೈಮ್ ಅಲ್ವಾ ಇರ್ಬೋದು. ಸೊ ಅದಾದಮೇಲೆ ನಾವು ಬಂದಿದ್ದು ಚಿಂಪಾಂಜಿ ನೋಡ್ಲಿಕ್ಕೆ. ಸೊ ಇಲ್ಲಿ ಏಪ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಅಂದರೆ ತುಂಬ ಏಪ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ, ವಿಧವಾದ ಏಪ್ಸ್ನ. ಸೊ ಅದನ್ನು ನೀವಿಲ್ಲಿ ನೋಡ್ಬೋದು. ಅದರಲ್ಲಿ ಫಸ್ಟು ಒಂದು ಏಪ್ಸ್ನ ತೋರಿಸ್ತಿದ್ದೀನಿ. ಸೊ ಮತ್ತು 2ನೇ ಏಪ್ಸ್ ನೀವು ನೋಡ್ಬೋದು ಇಲ್ಲಿ. ಸೊ
ಕಿಂಗ್ ಕಾಂಗ್ ಅಂತಲೇ ಹೇಳ್ಬೋದು, ಮೂವಿಯಲ್ಲೆಲ್ಲ ನೋಡಿರ್ತೀವಲ್ಲ ಅದೇ ಥರ. ಸೊ ಅದು ಓಡಿ ಬಂದಾಗ ನನ್ನ ಚಿಕ್ಕ ಮಗ ಭಯ ಬಿದ್ದೋದ. ಸೊ ನನ್ನ ಹತ್ರನೇ ಬರ್ತಿದ್ದೆ, ನನ್ನನ್ನೇ ನೋಡ್ತಿದ್ದೆ ಅಂತ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು, ಇಷ್ಟು ಹತ್ತಿರದಿಂದ ನೋಡ್ತಿದ್ದಾರೆ ಅಂತ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಓರೆಂಗಿಟ ಅನ್ನೋ ಒಂದು ಪ್ರಾಣಿನ ನೋಡಿದ್ವಿ, ಅದದ್ದು ನಾನು ಬ್ಲಾಗಲ್ಲಿ ಹಾಕಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡ್ಕೊಂಡು ನೀವು ನನ್ನ ಚಾನಲ್ ಚೆಕ್ ಮಾಡಿ ನೋಡಿ. ಮಕ್ಕಳಿಗೆ ತುಂಬ ಚೆನ್ನಾಗಿ ಇರುತ್ತೆ ಈ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿದ್ರೆ, ಅವ್ರ ಮೈಂಡ್ ಕೂಡ ಒಂದು ಫ್ರೆಶ್ ಆಗಿರುತ್ತೆ. ಸೊ ನಾವು ಕೂಡ ಎಂಜಾಯ್ ಮಾಡ್ತೀವಿ ಅವ್ರ ಜೊತೆ. ಸೊ ಬ್ಯಾಟ್ರಿ ವೆಹಿಕಲ್ ಚೂಸ್ ಮಾಡಿಕೊಂಡ್ರೆ ಒಂದು ಡಿಸ್ಅಡ್ವಾಂಟೇಜಸ್ ಏನಂದರೆ 45 ಮಿನಿಟ್ಸಲ್ಲಿ ಝೂನ ನೋಡ್ಬಿಡ್ತೀರಾ. ಆಮೇಲೆ ಮೇನ್ ಪ್ಲೇಸ್ ಮಾತ್ರನೇ ಅವ್ರು ನಿಮಗೆ ನೋಡ್ಲಿಕ್ಕೆ ಕೊಡ್ತಾರೆ, ಆಲ್ಮೋಸ್ಟ್ 10 ಮಿನಿಟ್ಸ್ ಕೊಡ್ತಾರೆ ಅಷ್ಟೇ. ಸೊ ನಮ್ಗೆ ಅದೊಂದು ಬೇಜಾರಾಗೋದು. ಬಟ್ ನಮಗೆ ಕಾರಣ ಏನಂದರೆ ಟೈಮ್ ಇರಲಿಲ್ಲ, ಅದರಿಂದನೇ ಚೂಸ್ ಮಾಡ್ಕೊಂಡ್ವಿ. ನಾನು ನಿಮ್ಗೆ ಹೇಳೋ ವಿಷಯ ಏನಂದರೆ, ವ್ಲಾಗರ್ ಆಗಿದ್ದರೆ ಇಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಈ ನೇಚರಲ್ಲಿ ಅಂತಂದರೆ ನೀವು ಬೈ ವಾಕೆ ಹೋಗಿ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅಂದರೆ ರೆಸ್ಟ್ ಮಾಡಲಿಕ್ಕೂ ನಿಮಗೆ ಬೆಂಚಸ್ ಎಲ್ಲ ಅಲ್ಲಿರುತ್ತೆ, ಏನು ತೊಂದರೆ ಇಲ್ಲ. ಈವನ್ ವಾಶ್ರೂಮ್ ಕೂಡ ಹತ್ತತ್ರನೇ ಇರುತ್ತೆ, ಕುಡಿಯೋಕ್ಕೆ ನೀರು ಕೂಡ ಸಿಗುತ್ತೆ. ಸೊ ಹೋಗ್ತಾ ಹೋಗ್ತಾ ಅರ್ಧದಲ್ಲೇ ನಿಮಗೆ ಊಟ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಹೋಟೆಲ್ ಕೂಡ ಇದೆ, ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲ ಥರ ಊಟನೂ ಅಲ್ಲಿ ಸಿಗುತ್ತೆ, ಲೈಕ್ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಬೋದು. ಸೊ ಇಲ್ಲಿ ನೀವು ನೋಡ್ತಿರೋದು ಆಫ್ರಿಕನ್ ಎಲಿಫೆಂಟ್. ಸೊ ಮತ್ತು ಇಲ್ಲಿ ನೀವು ರಿಯಲ್ ಜಿರಾಫೆ ಅನ್ಕೋಬೇಡಿ, ಅದು ಬೊಂಬೆ ಜಿರಾಫೆ. ಸೊ ರೈನೋಸರಸ್ ಎಲ್ಲ ಇಲ್ಲಿ ಇದು ಕಾಣಿಸ್ಬಿಡುತ್ತೆ. ಸೊ ಹೋಗ್ತಾ ಹೋಗ್ತಾನೆ ನಾವು ಬ್ಯಾಟ್ರಿ ವೆಹಿಕಲಲ್ಲೇ ತುಂಬ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದೆ, ಬಿಕಾಸ್ ನಾನು ಇಳಿದು ಹೋಗಿ ತೊಗೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನೀವು ಕಾಂಗ್ರೂನ ನೋಡ್ಬೋದು, ತುಂಬ ಪುಟ್ಟ ಮರಿಗಳು. ಅದಾದಮೇಲೆ ನಾವು ಬಂದಿದ್ದೆ ಸರ್ಪಲೋಕಕ್ಕೆ. ಸೊ ತುಂಬ ವಿಧವಾದ ಹಾವುಗಳಿದ್ವು ಇಲ್ಲಿ. ಸೊ ಒಂದೊಂದು ಇನ್ಆ್ಯಕ್ಟಿವ್ ಆಗಿತ್ತು, ಒಂದು ಆ್ಯಕ್ಟಿವ್ ಆಗಿತ್ತು. ಸೊ ನೋಡ್ತಾನೆ ನಮಗೂ ಸ್ವಲ್ಪ ಹಾವಂದ್ರೇ ಎಲ್ಲರಿಗೂ ಒಂಥರ ಮೈ ಜುಮ್ಮ ಅನ್ನತ್ತೆ, ಅದೇ ರೀತಿ ನನಗೂ ಆಯಿತು. ಸೊ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇಲ್ಲಿ ಒಂದೊಂದು ಅನಿಮಲ್ಗೂ ಯಾವ ಥರ ಡೈವರ್ಷನ್ ಕೊಟ್ಟಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು ಮೈಸೂರು ಝೂ ಅಲ್ಲಿ ಹೇಳಬೇಕಂದ್ರೆ. ಸೊ ಸರ್ಪಲೋಕಕ್ಕೆ ಒಂಥರ ಇದೆ, ಮತ್ತು ಇದು ಬಂದುಬಿಟ್ಟು ಮೊಸಳೆ ಎಲ್ಲ ಥರ ಮೊಸಳೆನೂ ಒಂದೇ ಇದರಲ್ಲಿ ಹಾಕಿರೋದು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಏನು ನೋಡಿ ನೆಕ್ಸ್ಟ್ ಹೋಗ್ಬೇಕನ್ನೋ ಒಂದು ಕ್ಯೂರಿಯಾಸಿಟಿನ ಎಬ್ಸುತ್ತೆ. ಸೊ ನನ್ನ ಮಕ್ಕಳು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದರು, ನೋಡಮ್ಮ ಮೊಸಳೆ ನೋಡಮ್ಮ, ಕ್ರೊಕೊಡೈಲ್ ನೋಡಮ್ಮ ಅಂತ. ಅದರಲ್ಲಿ ಸ್ವಲ್ಪ ಒಂದೇ ಒಂದು ಮೊಸಳೆ ಆ್ಯಕ್ಟಿವ್ ಇತ್ತು. ಅದಾದಮೇಲೆ ಹೋಗ್ತಾನೆ ಎಲ್ಲ ಮೊಸಳೆಗಳು ನಿದ್ದೆನೇ ಮಾಡ್ತಿತ್ತು. ಅದು ಎಷ್ಟು ಸೈಲೆಂಟಾಗಿ ಇತ್ತಂದರೆ ಅದ್ರ ಮೂಮೆಂಟೇ ನಮಗೆ ಕಾಣಿಸ್ತಿರ್ಲಿಲ್ಲ, ಅಷ್ಟು ಸೈಲೆಂಟಾಗಿರುತ್ತೆ. ಸೊ ನೋಡ್ತಾ ನನ್ನ ಮಕ್ಕಳು ಕೂಡ ಖುಷಿಪಟ್ಟರು ಮೊಸಳೆ ನೋಡ್ತಾ. ಸೊ ಫೈನಲಿ ನನ್ನ ಒಂದು ಫೇವ್ರೆಟ್ ಪ್ಲೇಸಿಗೆ ಬಂದ್ವಿ. ನಾನು ಇದರಲ್ಲಿ ಹಾಲಿವುಡ್ ಥರ ರೇಂಜಲ್ಲೇ ಫೀಲ್ ಮಾಡ್ತೀನಿ, ಯಾಕಂದರೆ ಇದು ಬಂದ್ಬಿಟ್ಟು ನಮ್ಮ ಒಂದು ಹಂಸಪಕ್ಷಿಯ ಜಾಗ ಅಂತಲೇ ಹೇಳ್ಬೋದು. ಹಂಸಪಕ್ಷಿ, ಕೊಕ್ಕರೆಗಳು, ಪಕ್ಷಿಗಳು ತುಂಬ ಮೇಲೆ ಹಾರಾಡೋಕ್ಕಾಗದೇ ಇರೋ ಪಕ್ಷಿಗಳನ್ನ ಈ ಒಂದು ಕೇಜಲ್ಲೇ ಮೇಂಟೈನ್ ಮಾಡಿದ್ದಾರೆ. ಸೊ ಅದರಿಂದ ನನಗೆ ಫೇವ್ರೆಟ್ ಸ್ಪಾಟ್, ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಚೈನ್ಸ್ ಯಾಕೆ ಅಂದರೆ ಪಕ್ಷಿಗಳು ಹೊರಗೆ ಬರಲಿಕ್ಕಾಗಲ್ಲ, ಆ ಥರ ಮಾಡಿರೋದು. ಸೊ ಪಕ್ಷಿಗಳು ಇದನ್ನೆಲ್ಲ ಪುಷ್ ಮಾಡ್ಕೊಂಡು ಹೊರಗಡೆ ಬರಲಿಕ್ಕಾಗಲ್ಲ, ಅದೊಂದು ರೀಸನಿಂದ ಈ ಥರ ಮಾಡಿದ್ದಾರೆ. ಸೊ ವೀಡಿಯೋಸ್ ತೊಗೊಳಕ್ಕೆ, ಫೋಟೋಸ್ ತೊಗೊಳಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ನಾನು ಹೇಳ್ತೀನಿ. ಸೊ ಈವ್ನಿಂಗ್ ಸನ್ಸೆಟ್ ಆಗ್ತಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಪಕ್ಷಿಗಳು ಆ್ಯಕ್ಟಿವ್ ಆಗೇ ಇತ್ತು, ಮೇಲೆ ಹಾರಾಡ್ತಿತ್ತು. ಸೊ ಒಂದು ನನಗೆ ಬಾಲಿವುಡ್ ಅಂತ ಒಂದು ಎಕ್ಸ್ಪೀರಿಯನ್ಸೇ ಆಯಿತು. ನೀವು ಕೂಡ ನೋಡಿರ್ತೀರಲ್ಲ ಡೈನೋಸರಸ್ ಮೂವೀಸಲ್ಲೆಲ್ಲ ಈ ಥರ ಕೇಜಲ್ಲೆಲ್ಲ ಹಾಕಿ ಹಾರಾಡೋದನ್ನು, ಅದೇ ಥರ ನಿಮಗೆ ಫೀಲಿಂಗ್ ಆಗುತ್ತೆ. ಸೊ ಅದರಿಂದ ನಾನು ಆ ಥರ ಹೇಳಿದೆ, ನೋಡ್ಬೋದು ಪಕ್ಷಿಗಳು ಹಾರಾಡ್ತಿತ್ತು.
ಅಂತಿತ್ತು. ಸೊ ಎಲ್ಲ ಥರ ಪಕ್ಷಿಗಳು ತುಂಬ ಆ್ಯಕ್ಟಿವ್ ಆಗೇ ಇತ್ತು. ಸೊ ಝೂ ಪಾರ್ಕಲ್ಲಿ ನೀವು ತುಂಬ ಆಕ್ಸಿಡೆಂಟ್ಸ್ನ ಕೇಳಿರ್ತೀರ, ಮಕ್ಕಳು ಬಿದ್ದೋಗೋದಾಗಲಿ ದೊಡ್ಡವ್ರು ಬಿದ್ದೋಗೋದಾಗಲಿ ಆ ಥರ ಎಲ್ಲ. ಅದು ಅವರ ಕೇರ್ಲೆಸ್ ಅಷ್ಟೇ. ಸೊ ನಾವು ನಮ್ಮ ಜಾಗರೂಕತೆಯಲ್ಲಿದ್ದರೆ ನಿಜವಾಗ್ಲೂ ಆ ಥರ ಯಾವುದೇ ಸಂಘಟನೆಗಳು ನಡೆಯೋದಿಲ್ಲ. ಸೊ ಅದರಿಂದ ನಾನು ಕೂಡ ನನ್ನ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ. ಆಬ್ವಿಯಸ್ಲಿ ಪ್ರತಿ ಪೇರೆಂಟ್ಸ್ಗೂ ಅದೇ ಇರುತ್ತೆ, ನಾನೇ ಅಂತಲ್ಲ. ಸೊ ಫೈನಲ್ ಆಗಿ ನಮಗೆ ತುಂಬ ಇಷ್ಟವಾಗಿರೋ ಪ್ರಾಣಿನೇ ಜಿರಾಫೆ, ನನ್ನ ಮಕ್ಕಳಿಗೂ ಕೂಡ. ಸೊ ಟಿ ವಿಯಲ್ಲೇ ಯಾವಾಗ ನೋಡ್ತಿರೋ ಮಕ್ಕಳು ಈ ಥರ ಎದುರುಗಡೆ ಬಂದರೆ ಯಾವ ಥರ ಫೀಲ್ ಆಗ್ತಾರೆ, ಅದೇ ಥರನೇ ನನ್ನ ಮಕ್ಕಳು ರಿಯಾಕ್ಟ್ ಆಗಿತ್ತು. ಸೊ ಜಿರಾಫೆಗಳು ಕೂಡ ತುಂಬ ಆ್ಯಕ್ಟಿವ್ ಆಗೇ ಇತ್ತು. ಆಲ್ಮೋಸ್ಟ್ ಒಂದು 10 ಜಿರಾಫೆ ಮೇಲೆ ಇತ್ತು ಇಲ್ಲಿ. ಸೊ ಎಲ್ಲ ಆ್ಯಕ್ಟಿವ್ ಆಗೇ ಇತ್ತು. ಫೈನಲ್ ಆಗಿ ನೀವು ಎಕ್ಸಿಟ್ ಹತ್ರ ಬಂದರೆ ಈ ಜಿರಾಫೆನ ನೋಡ್ಬೋದು. ಇನ್ನೂ ತುಂಬ ಕೆಲವು ಪ್ರಾಣಿಗಳನ್ನ ನಾನು ಮಿಸ್ ಮಾಡಿದ್ದೀನಿ. ಸೊ ನಿಮ್ಗಾಗಲೇ ಗೊತ್ತು ನಾವು ಬ್ಯಾಟ್ರಿ ವೆಹಿಕಲ್ಸ್ ಯೂಸ್ ಮಾಡಿದ್ವಿ ಅಂತ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ನಾನೀಗ ಮುಗಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಫ್ಯೂಚರಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದಾದಮೇಲೆ ನಾವು ಎಕ್ಸಿಟ್ ಆದ್ವಿ. ಸೊ ಎಕ್ಸಿಟ್ ಆದಮೇಲೆ ನಾವು ನಿಮಗೆ ಗೊತ್ತಿರುತ್ತೆ ಮೈಸೂರಿಂದ ಬ್ಯಾಂಗ್ಳೂರು ಹೋಗ್ಬೇಕಂದ್ರೆ ನಾನ್ ಸ್ಟಾಪ್ ಬಸ್ಸಸ್ ಇರುತ್ತೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಅದೊಂದು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ತುಂಬ ಜಗಳ ಮಾಡ್ತಾರೆ ಬಸ್ ಸ್ಟಾಪಲ್ಲಿ, ಯಾಕಂದರೆ ನಾವು ಟಿಕೆಟ್ ತೊಗೊಂಡೇ ಬಸ್ ಹತ್ತಬೇಕಾಗುತ್ತೆ. ಅದರಲ್ಲಿ ತುಂಬ ಕಿರಿಕಿರಿಗಳು ನಡೆಯೋದೆಲ್ಲ. ಈ ಎಕ್ಸ್ಪೀರಿಯೆನ್ಸ್ ಯಾರ್ಯಾರಿಗಾಗಿದೆಯೋ ಕಮೆಂಟ್ ಮಾಡಿ. ಈ ಒಂದು ನಮ್ಮ ಸರ್ಕಾರ ಏನು ಮಾಡಿದೆ ಅದು ಒಂದು ಕಡೆ ಬೆನಿಫಿಟ್ ಆಗಿದ್ರು, ಇನ್ನೊಂದು ಕಡೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಮಗೂ ಅದೇ ರೀತಿ ಆಯಿತು. ಯಾವುದೋ ಒಂದು ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಆಗಲೇ ಹೇಳ್ದಂಗೆ ನಿಜವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.